ಅಭಿವೃದ್ಧಿ ಕಾಣದ ಮರುಚಿಕ್ಕಿಯಾಗಿರುವಂತ ಏನಾದರೂ ಒಂದು ಸ್ಥಳ ಇದೆ ಅಂದ್ರೆ ಬೆಂಗಳೂರು ನಿರ್ಮಾತೃ ಈ ನಾಡನ್ನ ಕಟ್ಟಿದ ಪುಣ್ಯಾತ್ಮ ಮಾಗಡಿ ಕೆಂಪೇಗೌಡರ ಊರು ಮಾಗಡಿ. ನಮಸ್ಕಾರ. ಮಾಗಡಿ ತಾಲೂಕಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವರದಿಯನ್ನು ಕೊಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಮಾಗಡಿ ತಾಲೂಕಿನ ಇದ್ದೀವಿ. ಇದರ ಮುಂಭಾಗ ಅಂದರೆ ನಮ್ಮ ಮುಂದೆ ಒಂದು ನಾಯಿ ಸತ್ತಿ ಅಲ್ಲಿ 4 ದಿನಗಳಾಗಿದೆ. ಇದು ಯಾವ ಜಾಗ ಅಂತ ಕೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಯಾವ ಜಾಗ ಹಾಗಾದ್ರೆ ನೋಡಿ, ಈ ನಾಯಿ ಸತ್ತಿ ನಾವು ಇಲ್ಲಿಂದ ಬಂದರೆ ನೋಡಿ, ಇದು
ಪುರಸಭೆ ತಾಲೂಕ್ ಆಫೀಸ್ ಈ ತಾಲೂಕ್ ಆಫೀಸಿನ ಗೇಟಿನ 20 ಅಡಿ ಅಂತರದಲ್ಲಿ ಈ ನಾಯಿ ಸತ್ರೂ ಸಹ ಇಲ್ಲಿನ ಪುರಸಭೆಯವರಾಗಲಿ, ಪುರಸಭೆ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಆ ನಾಯನ್ನ, ಸತ್ತಿರುವಂತ ನಾಯನ್ನ ಹೊರಗೆ ಸಾಗಿಸುವ ಕೆಲಸವನ್ನು. ನಮಸ್ಕಾರ ವೀಕ್ಷಕರೇ, ಮಾಗಡಿ ತಾಲೂಕು ಮಾಗಡಿ ಪಟ್ಟಣದ NS ಸರ್ಕಲಲ್ಲಿ ನಾವಿದ್ದೀವಿ. ಇಲ್ಲಿ ಸುತ್ತ ಕಾಲೇಜಿದೆ. ಈ ಕಾಂಪೌಂಡಿಗೆ ಅಟ್ಯಾಚ್ ಆಗಿ, ಅಂದರೆ ಅದರ ಜೊತೆಯಲ್ಲಿ ಬಾಲಕೃಷ್ಣ ಉದ್ಯಾನವನ ಇದೆ. ಇಲ್ಲಿ ಕಾಲೇಜ್ ಬಂದಂಥ ಮಕ್ಕಳು ಇಲ್ಲಿ ರೀಸಸ್ಗೆ ಕೈ ತೊಳೆಯಕ್ಕೆ ಬಂದರೆ ನೋಡಿ, ಈ ನೆಲ್ಲಿಲಿ ನೀರು ಇಲ್ಲ, ಬಳಕೆಯಾಗಿ ಎಷ್ಟೋ ವರ್ಷ ಆಯಿತು. ಅದೇ ರೀತಿಯಾಗಿ ನೋಡಿ, ಯಾವುದನ್ನೇ ಬಿಡಿ ಎಲ್ಲೂ ಒಂದು ತೊಟ್ಟು ನೀರಿಲ್ಲ. ನೋಡಿ ನೀರಿಲ್ಲ. ನೋಡಿ ಇದು ಎಲ್ಲ ಪಾಚಿ ಕಟ್ಟಿದೆ. ಈ ಪಾಚಿ ಅಂದರೆ ನಿಮ್ಗೆ ಗೊತ್ತಿರ್ಬೋದೇನೋ. ನೋಡಿ ನೋಡಿ, ಇದು ಪಾಚಿ ಅಂತಾರೆ. ಇದು ನೋಡಿ, ಇದೆಲ್ಲ ಪಾಚಿ. ಅಂದರೆ ಪಾಚಿ ಕಟ್ಟಬೇಕಾದ್ರೆ ವರ್ಷಾನುಗಟ್ಟಲೆ ಆಗಿರ್ತದೆ ಅಂಥದ್ದು. ಇದರಲ್ಲಿ ನೀರಿಲ್ಲ. ನೋಡಿ ನೀರಿಲ್ಲ, ಯಾವುದ್ರಲ್ಲೂ ನೀರಿಲ್ಲ. ಇದು ಅಷ್ಟೇ ನೋಡಿ, ನೀರಿಲ್ಲ. ನೋಡಿ ಇದೆಲ್ಲ ನೋಡಿ ಪಾಚಿ ಕಟ್ಟಿ, ನೋಡಿ ಇದು ಪಾಚಿ ಕಟ್ಟಿರುವಂಥದ್ದು. ನೋಡಿ ನನ್ನ ಕೈಗೆ ಈ ಥರ ರೋಲಾಗಿ ಸುತ್ತಕೊಂಡಿದೆ, ಅಂದರೆ ವರ್ಷಾನುಗಟ್ಟಲೆ ಅಂತ. ನೋಡಿ ಈ ಬಾತ್ರೂಮ್ ಇದೆ. ಈ ಬಾತ್ರೂಮು ನೀರು ಹಾಕಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಈ ಬಾತ್ರೂಮ್ ನೀರು ಹಾಕಿ ಎಷ್ಟು ವರ್ಷದ ಗೊತ್ತಿಲ್ಲ. ನೋಡಿ ಇದೆಲ್ಲ, ಬನ್ನಿ ಹೊರಗಡೆ ನೋಡಿ, ಇದೆಲ್ಲ ಪಾಚಿ ಕಟ್ಟುವಂಥದ್ದು. ನೋಡಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಪಾಚಿ ಆಯಿತಾ, ಇದೆಲ್ಲ ಪಾಚಿ ಕಟ್ಟಿದೆ. ಇದೆಲ್ಲ ನೋಡಿ ಎಷ್ಟೋ ವರ್ಷಗಳ ಪಾಚಿ. ಇದು ಈ ಬಾತ್ರೂಮಿನ ರೂಪರೇಖೆ. ಅದೇ ರೀತಿಯಾಗಿ ಇದು ಅಷ್ಟೇ ನೋಡಿ. ನೋಡಿ ಇದೆಲ್ಲ ನೋಡಿ, ಎಲ್ಲ ತೋರಿಸ್ತಾ ಇದ್ದೀನಿ. ಇದೆಲ್ಲ ಜಾಡು ಕಟ್ಟಿ, ಅಂದರೆ ಯಾರೂ ಇಲ್ಲಿ ಒಳಗಡೆ ಬರ್ತಾ ಇಲ್ಲ. ಒಳಗಡೆ ಬರ್ದಾಗ ಏನಾಗುತ್ತೆ, ವರ್ಷ 2 ವರ್ಷಕ್ಕೆ ಇದೆಲ್ಲ ಜಾಡು ಕಟ್ಟೋದು. ಈ ಥರ ಜಾಡು ಕಟ್ಟಿದೆ. ಇವತ್ತಿನವರೆಗೂ ಈ ಬಾತ್ರೂಮ್ಗೆ ನೀರಿಲ್ಲ, ಕರೆಂಟ್ ಇಲ್ಲ. ಕಟ್ಟಿರೋದು ಮಾತ್ರ ಹೆಸರಿಗೆ, ಬಿಲ್ ಮಾತ್ರ ಕಟ್ಟಿಸ್ತವ್ರಿಗೆ. ಇದರಿಂದ ಉಪಯೋಗ ಕಾಲೇಜರಿಗೂ ಇಲ್ಲ, ಸಾರ್ವಜನಿಕರಿಗೂ ಇಲ್ಲ, ಯಾರಿಗೂ ಇಲ್ಲ. ಇದೆಲ್ಲ ನೋಡಿದಾಗ ನೋಡಿ, ಇದೆಲ್ಲ ಟುಕ್ಕೆ ನೋಡಿ. ಈ ಡೋರು ಹಾಕಕ್ಕೂ ಆಗಿಲ್ಲ, ನೋಡಿ ತೆಗಿಯಕ್ಕೂ ಆಗಲ್ಲ. ಎಲ್ಲ ಸೌಂಡ್ ಬಂದು ಕೂತಿದೆ. ಇದಾದ ನಂತರ ನೋಡು, ಇವೆಲ್ಲ ಕೈ ತೊಳೆದು ಬಿದ್ದಿದೆ. ನೋಡಿ ಈ ಬೇಸನ್ನು ನೀರಿಲ್ಲ. ನೋಡಿ ಟೈಟ್ ಮಾಡ್ಬೋದು. ಇದು ಲೂಸ್ ಮಾಡೋದು, ನೀರಿಲ್ಲ. ಇದು ಅಷ್ಟೇ ನೋಡಿ, ಇಷ್ಟೆಲ್ಲ ಗಲೀಜಿದೆ. ಈ ಥರ ನೋಡಿ, ಇದೊಂದು ಬಾತ್ರೂಮು. ಅದು ಒಳಗಡೆ ಲೆಟ್ರಿನ್ಗೆ ಹೋಗಿದ್ದಾರೆ, ನೀರಿಲ್ಲ, ಹಾಗೆ ಹೋಗಿದ್ದಾರೆ. ಕಾಲುವನಿ NSC ರೋಡ್ನಲ್ಲಿರುವಂಥ ಇದು ಒಂದು ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಶೌಚಾಲಯ. ಇದನ್ನು ಅಲ್ಲಿ ಕ್ಲೋಸ್ ಮಾಡಿ ಅಲ್ಲಿ ಎಷ್ಟೋ ವರ್ಷಗಳಾಗಿದೆ. ನೋಡಿ ಇದು ಕಟ್ಟಿರುವಂಥ ಕಾಮಗಾರಿದು ಎಲ್ಲ ನೋಡಿ, ಮಣ್ಣೆಲ್ಲ ಉದುರ್ತಾ ಇದೆ. ಇವತ್ತಿನ ಇವ್ರು ಕಟ್ಟಿದಂಥ ಕಟ್ಟಡಗಳು 5 ವರ್ಷವೂ ಈ ಬಾಳಿಗೆ ಬರ್ತಾ ಇಲ್ಲ. ಇದು ಏನು ಹೇಳಬೇಕು, ಯಾರಿಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಆದರೂ ಇವೆಲ್ಲ ನೋಡಿದಾಗ ನಮ್ಗನ್ನಿಸ್ತದೆ, ಇವತ್ತು ಮಾಗಡಿ ತಾಲೂಕು 175ನೇ ತಾಲೂಕಿನ ಹಿಂದುಳಿದ ತಾಲೂಕಾಗಿ ಅಂದಿನಿಂದ ಇಂದಿನವರೆಗೂ ಅದೇ ಸ್ಥಿತಿಯನ್ನು ಕಾಪಾಡ್ಕೊಂಡು ಬರ್ತಾ ಇದೆ. ಯಾತಕ್ಕೆ ಬೆಂಗಳೂರು ಕಟ್ಟದಂತ ಮಾಗಡಿ ಕೆಂಪೇಗೌಡರ ಊರು ಇಷ್ಟೊಂದು ಹಿಂದುಳಿದಿದೆ ಅಂದರೆ ರಾಜಕಾರಣಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಮತ್ತೆ ನಾನು ಏನು ಮಾಡಿದ್ರು ಯಾರು ಕೇಳಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ
ಇವತ್ತು ಮಾಗಡಿ 175ನೇ ತಾಲೂಕಾಗಿ ಹಿಂದುಳಿದ ತಾಲೂಕಾಗಿ ಇವತ್ತು ಗೋಚರವಾಗ್ತಾ ಇದೆ. ಯಾತಕ್ಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಮಾಗಡಿ ಇರುವಂತ ತಾಲೂಕು ಆಫೀಸನ್ನು ನೋಡಿ, ಕನಕಪುರದ ತಾಲೂಕು ಆಫೀಸ್ ನೋಡಿ, ದೇವನಹಳ್ಳಿ ತಾಲೂಕು ಆಫೀಸ್ ನೋಡಿ, ಪಟ್ಟಣದ ತಾಲೂಕು ಆಫೀಸನ್ನು ನೋಡಿ, ಹೀಗೆ ನಮ್ಮ ತಾಲೂಕಿನ ಸುತ್ತಲಿರುವ ತಾಲೂಕುಗಳನ್ನು ಗಮನಿಸಿ. ಅದರಲ್ಲಿ ನಿಮಗೆ ಚಿತ್ರಣಗಳನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಮಾಗಡಿ ತಾಲೂಕಿನ ಶಾಸಕರಾಗಿ ಚನ್ನಪ್ಪನವರು 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು SC ಬಾಲಕೃಷ್ಣ ಅವರು ಇದು 5ನೇ ಬಾರಿ ಶಾಸಕರಾಗಿದ್ದಾರೆ. ಒಟ್ಟು 40 ವರ್ಷಗಳ ಆಡಳಿತವನ್ನ ಮಾಗಡಿ ತಾಲೂಕಿನಲ್ಲಿ ಅವರು ಮುನ್ನಡೆಸಿದ್ದಾರೆ. ಇವೆಲ್ಲ ಗಮನಿಸಿದಾಗ ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ, ಇವರ ಎದುರು ನಿಂತು ಮಾತಾಡೋರಿಲ್ಲ, ತಪ್ಪನ್ನ ಖಂಡಿಸೋರಿಲ್ಲ, ನಾವು ಮಾಡಿದ್ದೇ ಸರಿ ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಮಾಗಡಿ ಅಭಿವೃದ್ಧಿ ಕುಟಿತವಾಗಿದೆ. ಹಾಗಾಗಿ ಮಾಗಡಿ ತಾಲೂಕಿನ ಇವತ್ತಿನ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ ನಾನು. 5 ಬಾರಿ ಶಾಸಕರಾದವರಿಗೆ ಒಂದು ತಾಲೂಕಿನ ಕಚೇರಿ ಆಗ್ಲಿ, ತಾಲೂಕು ಆಫೀಸ್ಗಳಲ್ಲಾಗ್ಲಿ, ಮಾಗಡಿ ತಾಲೂಕಿನಲ್ಲಾಗ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಾಗ್ಲಿ ಅಟ್ಲೀಸ್ಟ್ ಒಂದು 10 ಶೌಚಾಲಯಗಳಿರಬೇಕಾಗಿತ್ತು. ಇವತ್ತು ಶೌಚಾಲಯಗಳು ಇದ್ದಂತವೇ 5, 4 ಬಾಗ್ಲಾಕಿ 6-7 ವರ್ಷಗಳು ಕಳೆದೋಯ್ತು. ಇನ್ನು 1-2 ಉಳ್ಕೊಂಡಿರೋದಕ್ಕೆ ರೀಸರ್ಸ್ಗೆ ಹೋಗಿ ಮಾಗಡಿ ಟೌನಿಗೆ ಬಂದ ತಕ್ಷಣ ಅವ್ರು ಏನಾದರೂ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ರೀಸರ್ಸ್ಗೂ ದುಡ್ಡು ಕಟ್ಟಬೇಕು, ಲ್ಯಾಟ್ರಿನ್ಗೂ ದುಡ್ಡು ಕಟ್ಟಬೇಕು. ಅಲ್ಲಿಂದ ಇವರ ಖರ್ಚು ಪ್ರಾರಂಭವಾಗ್ತದೆ, ರೈತರ ಖರ್ಚು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾಗಡಿ ಇದೆ. ಹಾಗಾಗಿ ಕೆಲವು ಚಿತ್ರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ನೋಡಿ. ಈಗ ನಾನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀನಿ, ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ಏನು ಎದೆ ತಟ್ಟುಕೊಂಡು ಹೇಳಿದ್ದೆ ಬಿಟ್ರೆ ಸಾಧನೆ ಶೂನ್ಯ. ಅದಕ್ಕೆ ಕೆಲವು ಇವತ್ತಿನ ಸನ್ನಿವೇಶದ ನಿಮಗೆ ಚಿತ್ರನೇ ಸಾಕ್ಷಿಯಾಗಿದೆ. ಇನ್ನು ಏನೇನು ಮಾಗಡಿ ತಾಲೂಕಿನಲ್ಲಿ ಈ ಒಂದು ಅಭಿವೃದ್ಧಿ ಕಾರಣದಂತ ಮರಿಚುಕ್ಕಿಯಾಗಿದೆ ಅವೆಲ್ಲವನ್ನ ಮುಂದಿನ ತೋರಿಸ್ತೀನಿ. ನಮಸ್ಕಾರ.